Hello everyone, welcome back to day 5 video of Dopamine Detox. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು 3 ಮೆಥಡ್ ಸ್ಟೆಪ್ಸ್ ಟು ಸಕ್ಸಸ್ಫುಲ್ ಡಿಟಾಕ್ಸ್. ಅಂದರೆ ಈ 3 ಮೆಥಡ್ಸ್ನ ಯೂಸ್ ಮಾಡಿದ್ರೆ ನೀವು ಸಕ್ಸಸ್ಫುಲ್ ಆಗಿ ನಿಮ್ಮ ಡಿಟಾಕ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಅನ್ನೋ ವಿಷಯದ ಬಗ್ಗೆ ಇವತ್ತು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಐಡೆಂಟಿಫೈ ಯುವರ್ ಡಿಸ್ಟ್ರಾಕ್ಷನ್. ಅಂದರೆ ನಿಮ್ಮ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ಯಾವುದಿರುತ್ತೋ ಅದನ್ನು ಪೇಪರ್ ಮೇಲೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ವಾಟ್ ಟು ಡೂ, ವಾಟ್ ನಾಟ್ ಟು ಡೂ ಅಂತ ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಡಿಸ್ಟ್ರಾಕ್ಷನ್ ಯಾವುದಿರುತ್ತೆ. ಇವಾಗ ಫೋನು, ಕೆಲವರಿಗೆ ಯೂಟ್ಯೂಬ್ ನೋಡೋದಾಗಿರ್ಬೋದು, ಕೆಲವರಿಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಈ ಥರ ನೋಡೋದಾಗಿರ್ಬೋದು, ಕೆಲವರಿಗೆ ಥಿಂಕ್ ಮಾಡೋದಾಗಿರ್ಬೋದು. ಈ ಥರ ಡಿಸ್ಟ್ರಾಕ್ಷನ್ಸ್ ಇರುತ್ತಲ್ಲ, ಅದು ಮಸ್ಟ್ ನಾಟ್ ಡೂ ಹತ್ರ ಬರ್ಕೋಬೇಕಾಗುತ್ತೆ. ಮತ್ತು ಅದ್ರ ಬದಲಾಗಿ ಏನು ಮಾಡ್ತೀರಾ ಅನ್ನೋದ್ರ ಬಗ್ಗೆ ಮಸ್ಟ್ ಡೂ ಅಲ್ಲಿ ಬರೀಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ಲು, ಇವಾಗ ಯೂಟ್ಯೂಬ್ ನೋಡೋ ಬದಲು ನಾನು ಏನಾದರೂ ಮನೇನ ಕ್ಲೀನಾಗಿ ಯಾವ ವಸ್ತು ಎಲ್ಲಿದೆಯೋ ಅಲ್ಲಿ ಅರೇಂಜ್ ಮಾಡೋದಕ್ಕೆ ವರ್ಕ್ ಮಾಡ್ತೀನಿ, ಅಥವಾ ಮೆಡಿಟೇಷನ್ ಮಾಡ್ತೀನಿ, ಅಥವಾ ಜರ್ನಲೈಸ್ ಮಾಡ್ತೀನಿ, ಅಥವಾ ಬುಕ್ ಬರಿತೀನಿ. ಈ ಥರ ನೀವು ಮಸ್ಟ್ ಡೂ ಅಲ್ಲಿ ಬರ್ಕೊಂಡು ಮಸ್ಟ್ ನಾಟ್ ಡೂ ಅನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಬಂದು ಆ್ಯಡ್ ಯುವರ್ ಫಿಕ್ಷನ್. ಅಂದರೆ ಫಾರ್ ಎಕ್ಸಾಂಪಲ್, ನಿಮಗೆ ಫೋನೇ ತುಂಬ ಡಿಸ್ಟ್ರಾಕ್ಷನ್ ಆಗಿದ್ದಾಗ ಆ ಫೋನ್ನ ಸ್ವಿಚ್ ಆಫ್ ಅಥವಾ ಫ್ಲೈಟ್ ಮೋಡ್ಗೆ ಹಾಕ್ಬಿಟ್ಟು ಎಲ್ಲಾದರೂ ನೀವು ಸಿಗದಿರೋ ಅಂತಹ ಜಾಗದಲ್ಲಿ ಇಡೋದು. ಫಾರ್ ಎಕ್ಸಾಂಪಲ್, ನೀವು ಇವಾಗ ಬೆಡ್ರೂಮಲ್ಲಿ ಮಲಗೋದಿದ್ರೆ ಹಾಲಲ್ಲೋ ಅಥವಾ ಇನ್ನೂ ಸ್ವಲ್ಪ ದೂರದ ಪ್ಲೇಸಲ್ಲಿ ನೀವು ಅದನ್ನ ಇಡೋದು. ಆ ಥರ ಇದು ಮಾಡ್ಬೋದು. ಮತ್ತು ಫೇಸ್ಬುಕ್ ನಿಮಗೆ ತುಂಬ ಡಿಸ್ಟ್ರಾಕ್ಷನ್ ಆಗಿದೆ, ಫೇಸ್ಬುಕ್ನ ಡಿಲೀಟ್ ಮಾಡಿಬಿಡೋದು ನಿಮ್ಮ ಫೋನಿಂದ. ಅಥವಾ ನೋಟಿಫಿಕೇಷನ್ಸು ಅಥವಾ ಕಾಲ್ಸು ತುಂಬ ಡಿಸ್ಟ್ರಾಕ್ಷನ್ ಆಗಿದ್ರೆ ಫ್ಲೈಟ್ ಮೋಡ್ಗೆ ಹಾಕೋದು. ಈ ಥರ ನಿಮ್ಗೆ ಯಾವುದು ಡಿಸ್ಟ್ರಾಕ್ಟಿವ್ ಮತ್ತು ಅದನ್ನ ಬಿಟ್ಟು ಆ ಡೇಯಲ್ಲಿ ಮಾಡಲೇಬೇಕು ಅಂತ ಅನಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಸ್ಮೋಕಿಂಗ್ ಅಂತ ಅಂದ್ಕೊಂಡಿರ್ತೀರ. ಸ್ಮೋಕ್ ಮಾಡಬೇಕು ಅಂತ ಅನಿಸ್ದಾಗಲೆಲ್ಲ ವಾಟರ್ ಕುಡಿಯೋದು ಅಥವಾ ಒಂದು ಆಪಲ್ ತಿನ್ನೋದು, ಏನಾದರೂ ಎನರ್ಜಿ ಕೊಡುವಂಥದ್ದು ಹೆಲ್ತಿ ಫುಡ್ಡು ನೀವು ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದ್ರ ಬದಲು ಆವಾಗ ನಿಮ್ಮ ಮೈಂಡು ಸ್ವಲ್ಪ ನಾರ್ಮಲ್ ಪೊಸಿಷನ್ಗೆ ಬರೋದಕ್ಕೆ ಸೆಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಆಲ್ರೆಡಿ ಹೇಳಿದೆ, ಫೋನು ಸ್ವಿಚ್ ಆಫ್ ಮಾಡೋದು ಈ ಥರ ಎಲ್ಲ ಹೇಳಿದ್ನಲ್ಲ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್, ನಮ್ಮ ಮೈಂಡು ಕಷ್ಟವಾಗಿರೋ ಕೆಲಸಗಳನ್ನ ಮಾಡೋದಕ್ಕೆ ಇದು ಮಾಡಲ್ಲ. ಯಾಕಂದರೆ ಯಾವಾಗಲೂ ಹ್ಯೂಮನ್ ಬಾಡಿ ಅನ್ನೋದು ಲೇಜಿನೆಸ್ಗೆ ಜಾಸ್ತಿ ಇಷ್ಟಪಡುತ್ತೆ ಹಾರ್ಡ್ ವರ್ಕ್ಗಿಂತ, ಅಂದರೆ ಕಷ್ಟಪಡೋದಕ್ಕಿಂತ. ಫಾರ್ ಎಕ್ಸಾಂಪಲ್, ನೀವು ಹಾಲಲ್ಲಿ ಇಟ್ಟಿದ್ದೀರಾ ಅಂದ್ಕೊಳ್ಳಿ, ರೂಮಲ್ಲಿ ಮಲಗಿರ್ತೀರಾ, ಆವಾಗ ಅಲ್ಲವರೆಗೂ ಎದ್ದೋಗೋದೇನು, ಮೊಬೈಲ್ ತಗೊಳ್ಳೋದೇನು, ಪರವಾಗಿಲ್ಲ ಬಿಡು ನೋಡ್ದಿದ್ರು ಅನ್ನೋ ಥರ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮ್ಗೆ ನೀವೇ ರಿವೈರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಪ್ರೊಸೆಸ್ಸು ಸೆಕೆಂಡ್ ಸ್ಟೆಪ್ಪಲ್ಲಿ ಮಾಡಬೇಕಾಗುತ್ತೆ. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಫಸ್ಟ್ ಇನ್ ದ ಮಾರ್ನಿಂಗ್. ಅಂದರೆ ಬೆಳಿಗ್ಗೆ ಎದ್ದೊಳ್ತಿದ್ದಂಗೆ ನೀವು ಡಿಸ್ಟ್ರಾಕ್ಟಿವ್ ವರ್ಕ್ಗೆ ಫೋಕಸ್ ಮಾಡೋದ್ರ ಬದಲು ಇವತ್ತೇನಪ್ಪ ಮಾಡೋದು, ಇಷ್ಟೆಲ್ಲ ವರ್ಕ್ ಇದೆ ಅಂತ ಥಿಂಕ್ ಮಾಡ್ತಾ ಇರ್ತಾರೆ ಕೆಲವರು. ಇನ್ನು ಕೆಲವರು ಫೋನ್ ಎದ್ದೊಳ್ತಿದ್ದಂಗೆ ಫೋನ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನು ಕೆಲವರು ಮಲಗಿ ಇನ್ನು ಎದ್ದೊಳಕ್ಕಿಂತ ಮುಂಚೆನೇ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನೋ ಒಂದು ಯೋಚನೆಯಲ್ಲಿ ಇದ್ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಬದಲು ಬೆಳಗ್ಗೆ ಎದ್ದೊಳ್ತಿದ್ದಂಗೆ ರಿಚುವಲ್ ಸ್ಟಾರ್ಟ್ ಮಾಡಿದ್ರೆ, ಡೈಲಿ ರೊಟೀನ್ ಅಂತಾರೆ ಅದನ್ನ. ಫಾರ್ ಎಕ್ಸಾಂಪಲ್, ಮೆಡಿಟೇಷನ್ ಮಾಡೋದು ಅಥವಾ ಜರ್ನಲ್ ಬರೆಯೋದು, ಇವತ್ತು ನಾನೇನೇನು ವರ್ಕ್ ಮಾಡಬೇಕಾಗಿರುತ್ತೆ ಅದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ಗೋಲ್ಸ್ ಏನಾದರೂ ಇದ್ದರೆ ಆ ಗೋಲ್ಸ್ನೆಲ್ಲ ಒಂದ್ಸಲ ವಿಜುವಲೈಸ್ ಮಾಡ್ಕೊಳ್ಳೋದು, ಮತ್ತು ಆ ಎಕ್ಸಸೈಸ್ ಅಥವಾ ವಾಕಿಂಗ್ ಹೋಗಿ ಬರೋದು, ಇಲ್ಲ ಮನೇನ ಕ್ಲೀನ್ ಮಾಡೋದು. ಈ ಥರ ಡೈಲಿ ರಿಚುವಲ್ಸಲ್ಲಿ ನೀವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಮೈಂಡು ಸ್ಟಿಮ್ಯುಲೇಟ್ ಆಗೋದಕ್ಕೆ ಕಂಟ್ರೋಲ್ ಆಗುತ್ತೆ. ಅಂದರೆ ಓವರ್ ಸ್ಟಿಮ್ಯುಲೇಷನ್ ಆಗಲ್ಲ. ಆ ಥರ ಸ್ಟಾರ್ಟಿಂಗ್ ಮಾರ್ನಿಂಗ್ ನಾರ್ಮಲಾಗಿ ಎಲ್ಲರೂ ಕರಿತಾ ಇರ್ತಾರೆ, ದ ಡೇ ಯು ಸ್ಟಾರ್ಟ್ ವಿಲ್ ಬಿ ದ ಡೇ ಯು ಎಂಡ್. ಅಂದರೆ ಸ್ಟಾರ್ಟ್ ಏನಾದರೂ ತುಂಬ ಚೆನ್ನಾಗಿದ್ದರೆ ಎಂಡ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ. ಸೊ ಸ್ಟಾರ್ಟ್ ಮಾರ್ನಿಂಗ್ ಎದ್ದೊಳ್ದಾಗ ನಾವು ಆದಷ್ಟು ಈ ಥರ ಹೆಲ್ದಿ ರಿಚುವಲ್ಸ್ನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಡೇ ಫುಲ್ಲು ಎನರ್ಜೆಟಿಕ್ಕು ಮತ್ತು ಆ್ಯಕ್ಟಿವ್ ಆಗಿರೋದಕ್ಕೆ ಬೆನಿಫಿಟ್ ಆಗುತ್ತೆ. ಸೊ ಈ 3 ಸ್ಟೆಪ್ಸ್ ಆಯ್ತಲ್ಲ, ಇದರಲ್ಲಿ ನೀವು ಇವಾಗ ಆ್ಯಕ್ಷನ್ ಸ್ಟೆಪ್ ಅಂತ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈ 3 ಸ್ಟೆಪ್ಸಲ್ಲಿ ನೀವು ಏನೆಲ್ಲ ಮಾಡಬೇಕು ಅಂದ್ಕೊತಿದ್ದೀರಾ ಅದನ್ನೆಲ್ಲ ಒಂದು ಪೇಪರಲ್ಲಿ ಬರ್ಕೊಳ್ಳೋದು. ಮತ್ತು ಫಸ್ಟ್ ಥಿಂಗ್ ಬಂದುಬಿಟ್ಟು ನಿಮ್ಗೆ ಏನು ಡಿಸ್ಟ್ರಾಕ್ಷನ್ ಆಗ್ತಿದೆ ಅದು. ಸೆಕೆಂಡ್ ಥಿಂಗು ಅದ್ರ ಬದಲು ಏನು ಮಾಡ್ತೀರಾ ಅಂತ. ಥರ್ಡ್ ಥಿಂಗ್ ಬಂದುಬಿಟ್ಟು ಇದನ್ನು ಅವಾಯ್ಡ್ ಮಾಡೋದ್ರಿಂದ ನನಗೇನು ಬೆನಿಫಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಲಾಂಗ್ ಟರ್ಮಲ್ಲಿ ಇವಾಗ ಒಬ್ಬ ವ್ಯಕ್ತಿ ತುಂಬ ಆಲ್ಕೋಹಾಲ್ ಕುಡಿತಾ ಇರ್ತಾನೆ, ಅವನಿಗೆ ಲಿವರ್ ಡ್ಯಾಮೇಜ್ ಆಗೋ ಇದು ಇಶ್ಯೂ ಬರುತ್ತೆ ತುಂಬ ಅದೇ ಥರ ಕಂಟಿನ್ಯೂ ಮಾಡಿದ್ರೆ. ಅದ್ರ ಬದಲು ಅವನು ಎಕ್ಸಸೈಸ್ ಮಾಡಿ ಮತ್ತು ಹೆಲ್ದಿ ಫುಡ್ನ ಕನ್ಸ್ಯೂಮ್ ಮಾಡೋದಕ್ಕೆ ಶುರು ಮಾಡಿದಾಗ ಅವನ ಎನರ್ಜಿ ಲೆವೆಲ್ಲು ಬೆಳೆಯುತ್ತೆ,
ಅವ್ನು ಫಾರ್ ಎಕ್ಸಾಂಪಲ್ ಒಂದು 40 ಇಯರ್ಸ್ ಬದುಕ್ತಾನೆ ಅನ್ನೋನು 50 ಇಯರ್ಸ್ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಈ ಥರ ಇನ್ನು ಕೆಲವರು ಫಾರ್ ಎಕ್ಸಾಂಪಲ್ ತುಂಬ ಶಾಪಿಂಗ್ ಮಾಡ್ತಾ ಇರ್ತಾರೆ, ಅವ್ರದ್ದು ಶಾಪಿಂಗ್ ಅವಾಯ್ಡ್ ಮಾಡೋದ್ರಿಂದ ಸೇವ್ ಆಗುತ್ತೆ. ಆ ಸೇವಿಂಗ್ ಅಮೌಂಟು ಇನ್ವೆಸ್ಟ್ ಮಾಡೋದ್ರಿಂದ ಮನಿ ಮಲ್ಟಿಪ್ಲಿಕೇಶನ್ ಆಗೋದಕ್ಕೂ ಸ್ಟಾರ್ಟ್ ಆಗುತ್ತೆ. ಈ ಥರ ಅವರು ನೆಕ್ಸ್ಟ್ ಅದೇ 5 ಇಯರ್ಸ್ ಈ ಥರ ಸೇವ್ ಮಾಡಿದಾಗ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಅಪ್ರಾಕ್ಸಿಮೇಟ್ ನೀವು ಮ್ಯೂಚುವಲ್ ಫಂಡ್ ಆ್ಯಪ್ಸ್ ಅದೆಲ್ಲ ಇರುತ್ತೆ, ಅದರಲ್ಲಿ ಇಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಇನ್ನು 5 ಇಯರ್ಸಲ್ಲಿ ಎಷ್ಟಾಗುತ್ತೆ ಅನ್ನೋ ಥರ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಾಗ ನಾನು ಇಷ್ಟೊಂದು ಅಮೌಂಟ್ ಸೇವ್ ಮಾಡ್ಬೋದು ಅನ್ನೋ ಪಾಸಿಟಿವ್ ಥಿಂಕ್ ಬರುತ್ತಲ್ಲ. ಈ ಥರ ನೀವು ಬುಕ್ಕಲ್ಲಿ ಬರೆಯೋದ್ರಿಂದ ನೀವು ನೆಕ್ಸ್ಟ್ ಲೆವೆಲ್ಗೆ ಬೆಳೆಯೋದಕ್ಕೂ ಯೂಸ್ ಆಗುತ್ತೆ, ಮತ್ತು ಬ್ಯಾಡ್ ಥಿಂಗ್ಸ್ನ ಅವಾಯ್ಡ್ ಮಾಡೋದಕ್ಕೆ ಮತ್ತು ನೀವು ಫೋಕಸ್ ಮತ್ತು ಎನರ್ಜಿ ಆಗಿರೋದಕ್ಕೂ ಬೆನಿಫಿಟ್ ಆಗುತ್ತೆ. ಇದರಲ್ಲಿ ನೀವು ಯಾವ ಥರ ಆ್ಯಕ್ಷನ್ ಸ್ಟೆಪ್ ಮಾಡಬೇಕು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರಿಗೆ ಶೇರ್ ಮಾಡ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಗುಡ್ ಬೈ.